ಮಂಜುನ ಅಜ್ಜಿಕೆ PMTV ಸಂಪಾದಕರು. ಸ್ನೇಹಿತರೆ, ತಮಗೆಲ್ಲ ನಾನು ವಿಶೇಷವಾದ ಚರ್ಚೆಗಳನ್ನ ತರ್ತಾ ಇರ್ತೀವಿ. ಒಂದು 5 ರಿಂದ 10 ನಿಮಿಷ ನಾವು ಚರ್ಚೆಗಳನ್ನ ತರ್ತಾ ಇರ್ತೀವಿ. ಸೊ ಚರ್ಚೆ ಯಾವ್ದಪ್ಪ ಅಂದ್ರೆ, ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ರಾಜಕೀಯದ ತರ್ತಿರ್ತೀವಿ, ಧರ್ಮದ ಬಗ್ಗೆ ತರ್ತಿರ್ತೀವಿ, ವ್ಯಕ್ತಿಯ ಬಗ್ಗೆ ತರ್ತಿರ್ತೀವಿ, ಮಂತ್ರಿಗಳ ಬಗ್ಗೆ ತರ್ತಾ ಇರ್ತೀವಿ ಚರ್ಚೆ. ಇವತ್ತು ನಾನು ಚರ್ಚೆ ಮಾಡಕ್ ಬಂದಿಲ್ಲ ನಿಮ್ಮ ಹತ್ರ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ನಾವು ಸಾಯ್ತೀವಿ ಅಂತ ಗೊತ್ತಿದೆ, ಆದ್ರೆ ಹುಟ್ಟುತ್ತೀವಿ ಅಂತ ಗೊತ್ತಿಲ್ಲ. ಈ ಸಾವು ಹುಟ್ಟು ನಡುವೆ ನಾವು ಬದುಕ್ತೀವಲ್ಲ, ಜನರ ನಾಡಿ ಮಿಡಿತಗಳಲ್ಲಿ ನಾವು ಉಳಿತೀವಲ್ಲ, ಅದು ಒಂದು ಬದುಕು. ಈ ಸಮಾಜದಲ್ಲಿ ಅತ್ಯಂತ ದುಡ್ಡು ಮಾಡಿದವರು, ಅತ್ಯಂತ ಹಣ ಗಳಿಸಿದವರು, ಅತ್ಯಂತ ಆಸ್ತಿ ಗಳಿಸಿದವರು, ಅತ್ಯಂತವಾಗಿ ಭೂಮಿ ಖರೀದಿ ಮಾಡಿದವರು, ಏನೇನೋ ಪ್ರಪಂಚದಲ್ಲಿ ಶ್ರೀಮಂತಿಕೆಯನ್ನ ಮೆರಿತಾ ಇರೋದು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಂತ ನಾವು ಕರಿತೀವಿ. ಅಂದ್ರೆ ಸಮಾಜದಲ್ಲಿ ನಿಜವಾದ ದೊಡ್ಡ ವ್ಯಕ್ತಿಗಳು ಯಾರು ಅನ್ನೋದು ಒಬ್ಬ ಉದಾಹರಣೆಯನ್ನ ನಿಮ್ ಮುಂದೆ ನಾನು ತಂದಿದ್ದೀನಿ. ಆ ಉದಾಹರಣೆ ಮಾತಾಡಕ್ಕೆ. ಸ್ನೇಹಿತರೆ, ನಾನು ಬೇರೆ ಏನೋ ವಿಚಾರ ಮಾತಾಡ್ತಾ ಇಲ್ಲ. ಇವತ್ತು ನಿಜವಾಗಲೂ ಒಂದು ಸಮಾಜದ ಬಗ್ಗೆ ಒಳ್ಳೆ ಕನಸು, ಒಳ್ಳೆ ಪ್ರೀತಿ, ಒಳ್ಳೆ ನಂಬಿಕೆ, ಒಳ್ಳೆ ವಿಶ್ವಾಸವನ್ನ ಯಾರು ಗಳಿಸ್ಕೊಂಡು ಬರ್ತಿರ್ತಾರಲ್ಲ, ಅವರು ಇವತ್ತು ಸಮಾಜದ ನಿಜವಾಗಲೂ ಒಬ್ಬ ಗಣ್ಯ ವ್ಯಕ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಬೇರೆ ಯಾವ್ದು ವಿಚಾರ ಮಾಡ್ತಾ ಇಲ್ಲ. ಒಂದು ಸಣ್ಣದಾಗಿ, ಒಂದು ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ. ಆ ಕತೆ ಮುಗಿದ ನಂತರ ಆ ವ್ಯಕ್ತಿ ಈಗಾಗಲೇ ತಮಗ್ ಗೊತ್ತು, ಆದ್ರೂ ಕೂಡ ನಮ್ಮ ಮಾಧ್ಯಮದ PMTV ಮಾಧ್ಯಮದ ಸಂಪಾದಕರು ಇವತ್ತಿಗೆ ಅವರ ಕಚೇರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೆಲವೊಂದಾಯ್ತು, ಅದು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರೋ ಒಂದು ಕಥೆಯನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ತಮ್ಗೆಲ್ಲ ಗೊತ್ತಿರುವಂತ ಮದರ್ ತೆರೇಸಾ. ಮದರ್ ತೆರೇಸಾ ಅಂದ್ರೆ ಏನು? ಇಡೀ ನಮ್ಮ ಜಗತ್ತಿಗೆ, ನಮ್ಮ ಭಾರತಕ್ಕೆ ಅತ್ಯಂತ ಸಮಾಜ ಸೇವಿಕೆಯಾದಂತ ಮದರ್ ತೆರೇಸಾ ಅವರು. ಅಂಗವಿಕಲರು, ವೃದ್ಧಾಶ್ರಮರು, ಎಲ್ರೂ ಸಹಕ್ಕೆ ಸಲ್ಲಿಸಿದಂತ ಮದರ್ ತೆರೇಸಾ ಅವರು. ಸ್ನೇಹಿತರೆ, ನಾ ಈಗ ಯಾಕೆ ಈ ಕತೆ ಹೇಳ್ತಾ ಇದೀನಿ ಅಂದ್ರೆ, ಮುಂದೆ ಈ ಕತೆ ನಿಮ್ಗೆ ಗೊತ್ತಾಗುತ್ತೆ ಸರಿನೋ ತಪ್ಪು ಅಂತ. ಹೌದು ಸ್ನೇಹಿತರೆ, ಮದರ್ ತೆರೇಸಾ ಅವರು ಎಷ್ಟು ಸಮಾಜ ಸೇವೆ, ಎಷ್ಟು ದೇಶಕ್ಕೋಸ್ಕರ ದುಡಿದಿದ್ದಾರೆ, ಅನಾಥರಿಗೋಸ್ಕರ ಎಷ್ಟು ದುಡಿದಿದ್ದಾರೆ, ಅಂಗವಿಕಲರಿಗೋಸ್ಕರ ಎಷ್ಟು ದುಡಿದಿದ್ದಾರೆ, ವೃದ್ಧರಿಗೋಸ್ಕರ ಎಷ್ಟು ದುಡಿದಿದ್ದಾರೆ, ಎಷ್ಟೆಲ್ಲ ಸಮಾಜ ಸೇವೆ ಮಾಡಿದ್ದಾರೆ. ಅಂತ ಆ ಟೈಮಲ್ಲಿ, ಅಂದ್ರೆ ಆ ಸಮಯದಲ್ಲಿ, ಸಮಾಜ ಸೇವೆ ಮಾಡುವಂತ ಸಮಯದಲ್ಲಿ ಯಾರೋ ಒಬ್ರು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಮದರ್ ತೆರೇಸಾ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಇಲ್ಲ, ಇವರು ಅನಾಥಾಶ್ರಮವನ್ನ ಕಟ್ಕೊಂಡು ಇಲ್ಲಿ ಬೇರೆ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ದೇಶದ್ರೋಹಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ, ಅಂದ್ರೆ SP, ಹೈಯರ್ ಆಫೀಸರ್, ಅವ್ರಿಗೆ ದೂರನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ದೂರ್ ಕೊಟ್ಟಾಗ ಮದರ್ ತೆರೇಸಾ ಒಬ್ಬ ಸಮಾಜ ಸೇವಕಿ ಅನ್ನೋದು ಅವ್ರಿಗೊಂದು ಗೊತ್ತಿರುತ್ತೆ. ಮದರ್ ತೆರೇಸಾ ಅವರು ಸಮಾಜ ಸೇವಕಿ ಅನ್ನೋದು ಗೊತ್ತಿರುತ್ತೆ. ಅವಾಗ ಖುದ್ದಾಗಿ SP ಅವರೇ ಮದರ್ ತೆರೇಸಾ ಅವರ ಆಶ್ರಮಕ್ಕೆ ಬರ್ತಾರೆ. ಮದರ್ ತೆರೇಸಾ ಅವರ ಆಶ್ರಮಕ್ಕೆ ಬಂದ ತಕ್ಷಣ ಮದರ್ ತೆರೇಸಾ ಅವ್ರನ್ನ ವೆಲ್ಕಮ್ ಮಾಡಿ ಕುಂತ್ಕೊಂಡು ಮಾತಾಡಿಸ್ತಾ ಇರ್ತಾರೆ. ಕುತ್ಕೊಂಡು ಮಾತಾಡಿಸ್ತಾ ಇರ್ಬೇಕಾದ್ರೆ, ಇಲ್ಲ, ನಿಮ್ಮ ಮೇಲೆ ಈ ತರ ಆರೋಪ ಇದೆ, ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ, ನಾನು ನಿಮ್ಮ ವೃದ್ಧಾಶ್ರಮ, ಅನಾಥಾಶ್ರಮಗಳನ್ನ ನಾನೆಲ್ಲ ನೋಡ್ಬೇಕು ಅಂತಾರೆ. ಅವಾಗ ಮದರ್ ತೆರೇಸಾ ಅವರು ಒಂದು ಮಾತು ಹೇಳ್ತಾರೆ, ನೀವು ದಯವಿಟ್ಟು ಹೋಗಕ್ ಹೋಗ್ಬೇಡಿ, ಇದು ನನ್ನ ಕಡೆಯಿಂದ ಮನವಿ, ರಿಕ್ವೆಸ್ಟ್ ಅಂತ ಕೇಳ್ತಾರೆ ಮದರ್ ತೆರೇಸಾ. ಅವಾಗ ಪೊಲೀಸ್ ಅಧಿಕಾರಿಗೆ, ಅಂದ್ರೆ ಆ SP-ಗೆ ತುಂಬಾ ಡೌಟ್ ಬರುತ್ತೆ. ಇವರು ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ದಾರೆ, ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮದರ್ ತೆರೇಸಾ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತಾರೆ, ಇವ್ರು ಬಿಡಲ್ಲ, ನಾನು ಹೋಗ್ತೀನಿ ಅಂತಾರೆ. ಸರಿ ಆಯ್ತು ಅಂತ ಹೋಗ್ತಾರೆ. SP ಅವರು ಆ ವೃದ್ಧಾಶ್ರಮ ಒಳಗಡೆ ಹೋದಾಗ ಅಲ್ಲಿ ನೋಡಿದ ತಕ್ಷಣ ಫುಲ್ಲು ಶಾಕ್, ಗಾಬರಿ ಎದ್ಬಿಡ್ತಾರೆ. ಗಾಬರಿ ಎದ್ಬಿಟ್ಟು ಅನ್ಕಾನ್ಶಿಯಸ್, ಅಂದ್ರೆ ತಲೆ ಸುತ್ತು ಬಂದ್ಬಿಟ್ಟು ಬಿದ್ದ್ಬಿಡ್ತಾರೆ. ಮದರ್ ತೆರೇಸಾ ಅವರು ಹೇಳಿದ್ರು ಹೋಗ್ಬೇಡ ಅಂತ, ಅಲ್ಲಿ ಹೋಗಿ ತಲೆ ಸುತ್ತು ಬಂದು ಬಿಡ್ತಾರೆ ಯಾರೋ ಪೊಲೀಸ್ ಅಧಿಕಾರಿ. ಎದ್ದು ಬಂದು ಬಿದ್ದಾಗ
ಅವಾಗ ಎಚ್ಚರ ಮಾಡ್ತಾರೆ, ನೀರು ಹೊಡೆದು. ಅವಾಗ ಮದರ್ ತೆರಿಸಾಗೆ ಕಾಲ್ ಮುಗಿತಾರಂತೆ. ಯಾರು? ಪೊಲೀಸ್ ಅಧಿಕಾರಿ ಮದರ್ ತೆರಿಸಾ ಕಾಲ್ ಮುಗಿತಾರಂತೆ. ಯಾಕೆ? ಅವರು ಅಲ್ಲಿ ಯಾರು ರುದ್ರರು ಕೈಯೋ ಕಾಲು ಕಿವಿಯೋ ಕಿಡು ಇರಲ್ಲ. ಆ ಬಿದ್ದಿರುವಂತ ಕೈ ಕಾಲುಗಳಲ್ಲಿ ಅದನ್ನ ತೊಳೆದು ಬಳುದು ದಿನಾ ಹಾಕ್ತಾ ಇರ್ತಾರಂತೆ ಮದರ್ ತೆರಿಸಾ ಅವರು. ಇವರು ಒಂದೇ ಒಂದು 5 ನಿಮಿಷ, ಒಂದು 2 ನಿಮಿಷ ಅಲ್ಲಿ ನಿಂತ್ಕೊಳಕ್ ಆಗ್ಲಿಲ್ವಂತೆ. ಅಷ್ಟು ಅಲ್ಲಿರೋ ಜನಗಳಿಂದ ಅಷ್ಟು ಸ್ಮೆಲ್ ಬರ್ತಾ ಇತ್ತಂತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನಾನು ಹೇಳೋದು ಅರ್ಥ ಆಯ್ತಲ್ಲ? ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಯಾರೋ ಒಂದು ಚುಸ್ತಾ ಇರ್ತಾರೆ, ಯಾರೋ ಒಂದು ಹೇಳ್ತಾ ಇರ್ತಾರೆ, ಅದು ಬೇರೆ ವಿಚಾರ. ಸ್ನೇಹಿತರೆ, ಇವತ್ತಿನ ವಿಶೇಷ ವ್ಯಕ್ತಿ ಪಂಡಿತ್ ಪಾರುಷ್ನಾಥ್ ಉಪಾಧ್ಯಾಯರು, ಸಮಾಜ ಸೇವಕರು. ಹಲವು ಬಾರಿ ಎಲ್ಲ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡಿದಂಥವ್ರು, ಸಮಾಜಕ್ಕಾಗಿ ಬೆಳವಣಿಗೆ ನಿಂತಂಥವರನ್ನ ಸಮಾಜಕ್ಕಾಗಿ ಸೃಷ್ಟಿ ಮಾಡುವಂಥ ವಿದ್ಯಾರ್ಥಿಗಳು ಇವ್ರ ಕೈಲಿದ್ದಾರೆ. ಹಲವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಇವತ್ತು ಚಿಕ್ಕದಿರುವುದು ದೊಡ್ಡದಿರುವುದು ಡಿಪಾರ್ಟ್ಮೆಂಟಲ್ಲಿ ಇರುವಂಥ ವ್ಯಕ್ತಿಗಳಿದ್ದಾರೆ. ಅಂಥವ್ರನ್ನ ಸೃಷ್ಟಿ ಮಾಡಿರುವಂಥ ಪಂಡಿತ್ ಪಾರುಷ್ನಾಥ್ ಉಪಾಧ್ಯಾಯವ್ರ ಬಗ್ಗೆ ಒಂದು ಕಿರು ಪರಿಚಯನ ಮಾಡಕ್ ನಾನು ಬಂದಿದ್ದೇನೆ. ಕಿರು ಪರಿಚಯ ಆಲ್ರೆಡಿ ತಮಗೆಲ್ಲ ಗೊತ್ತಿರುತ್ತೆ, ಮಾಡಿದ್ದೆ. ಯಾಕಂದ್ರೆ ಇವತ್ತು ಅನಿವಾರ್ಯವಾಗಿ ಅಂದ್ರೆ ಬೇರೆ ಒಂದು ವಿಷಯದಿಂದ ನಮ್ಮ PMTV ಸಂಪಾದಕರು ಅವ್ರ ಕಚೇರಿಗೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಅದ್ಭುತವಾದ ಚಿತ್ರಣವನ್ನ ತಂದಿದ್ರು. ಸೊ ಆ ಚಿತ್ರಣದಿಂದಾಗಿ ಆ ವ್ಯಕ್ತಿಯ ತೆಗೆದುಕೊಂಡು ಮುಂದೇನಾಗಬೇಕು, ಯಾವ ತರ ವರಿಬೇಕು ಅನ್ನೋದು ನಾನು ನಿಮ್ಗೆ ಪರಿಚಯ ಮಾಡಕ್ ಬಂದಿದ್ದೇನೆ. ಪಂಡಿತ್ ಪಾರುಷ್ನಾಥ್ ಉಪಾಧ್ಯಾಯರು ಸುಸಂಸ್ಕೃತ್ ಸೇವಾ ಮಂಚ್ ಇದ್ರ ಅಧ್ಯಕ್ಷರು. ಅಂದ್ರೆ ಸುಸಂಸ್ಕೃತ್ ಸೇವಾ ಮಂಚ್ ಅಂದ್ರೆ ಇಡೀ ಸಮಾಜ ಸೇವೆಯಲ್ಲಿ ಏನು ವಿದ್ಯೆಯಿಂದ ವಂಚಿತರಾಗ್ತಾ ಇರ್ತಾರಲ್ಲ ಅವರಿಗೆ ವಿದ್ಯಾ ಕೊಡಿಸುವಂತ ಹಠ ತೊಟ್ಟು ನಿಂತಂತ ಶಿಕ್ಷಕರು. ಅರ್ಥ, ವಿದ್ಯೆ ಯಾವ ರೀತಿ ಕೊಡ್ಬೇಕು, ಶಿಕ್ಷಕರಲ್ಲ ಆದ್ರೆ ಶಿಕ್ಷಕರು. ಯಾಕೆ? ಇವತ್ತು ಶಿಕ್ಷಕರು ಎದ್ದು ಬಿಟ್ರೆ ಮಕ್ಕಳು ವಿದ್ಯಾರ್ಥಿಗಳಾಗಲ್ಲ, ಶಿಷ್ಯಂದರಾಗಲ್ಲ. ಆದ್ರೆ ಅಭ್ಯಾಸಕ್ಕೆ ಏನ್ ಬೇಕು, ವಿದ್ಯಾಭ್ಯಾಸ ಯಾವ ರೀತಿ ಮಾಡ್ಬೇಕು, ವಿದ್ಯಾಭ್ಯಾಸವನ್ನು ಹೆಂಗ್ ಮುಂದುವರಿಸ್ಬೇಕು ಅನ್ನೋದನ್ನ ಸದಾ ಕಾಲ ಹೇಳ್ತಾ ಬಂದಂತ ಸುಮಾರು ಒಂದು 30 ವರ್ಷದಿಂದನೂ ಕೂಡ ಸುಸಂಸ್ಕೃತ ಸೇವಾ ಮಂಚ್ ಇದು ಮುಂದುವರಿತಾ ಬಂದಿದೆ. ಸೊ ಇವತ್ತು ಕಚೇರಿಗೆ ಭೇಟಿ ಕೊಟ್ಟಾಗ ಬರೀ ವಿದ್ಯಾಭ್ಯಾಸ ಮಾತ್ರವಲ್ಲ, ಉಡುಗೆ ತೊಡುಗೆಗಳು, ಲೇಖನಿ, ಪುಸ್ತಕ ಬರೆಯೋದು, ಓದೋದು ಪ್ರತಿನಿತ್ಯ ಕೆಲವೊಂದು ಮಟ್ಟಗಳಲ್ಲಿ ಇರುತ್ತೆ. ಪ್ರತಿನಿತ್ಯ ದಾಸೋಹ ಇರುತ್ತೆ. ಇಲ್ಲಿ ಪುಸ್ತಕ ದಾಸೋಹ, ಪೆನ್ನಿನ ದಾಸೋಹ, ವಸ್ತ್ರದ ದಾಸೋಹ. ಅರ್ಥ, ಯಾವ ಮಟ್ಟದಲ್ಲಿದೆ ಈ ಮನುಷ್ಯನ ಒಂದು ಜೀವನ ಚರಿತ್ರೆ, ಅದನ್ನ ಮುಂದೆ ಮತ್ತೆ ಬೇರೆ ವಿಷಯದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಇವತ್ತು ಅನ್ನದಾನ, ಏನೇನೋ ದಾನ ಮಾಡ್ತಾರೆ. ಇವತ್ತು ವಿದ್ಯಾದಾನ ಮಾಡಿ ವಿದ್ಯಾರ್ಥಿಗಳನ್ನ ಒಂದು ಬಲಪಡಿಸ್ತಾ ಇದ್ದಾರಲ್ಲ, ಅದು ಬಹಳ ಒಂದು ಅದೊಂದು ಸೂಕ್ತವಾದಂತ ಏಕೈಕ ಒಬ್ಬರಂತರನ ಬರುವಂತ ಸೂಕ್ತವಾದ ಏಕೈಕ ಮನುಷ್ಯರದ ಒಬ್ಬರತ್ರನ ಬರುತ್ತೆ. ಅಂಥವ್ರು ಇವತ್ತು ಬೆಳೆಸ್ತಾ ಇದ್ದಾರಂದ್ರೆ ನಾವು ಬಹಳ ಖುಷಿ ಪಡುವಂತ ವಿಚಾರ. ಹಾಗಾಗಿ ಬೇರೆ ರೀತಿಯಾದಂಥದ್ದು, ಬೇರೆ ವೈಯಕ್ತಿಕವಾದಂಥದ್ದು ಏನೇ ಇದ್ರೂ ಕೂಡ ಇವತ್ತು ಮನೆ ಮಠ ಹೆಂಡ್ರು ಮಕ್ಕಳನ್ನ ಬಿಟ್ಟು ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಇವತ್ತು ಶಿಕ್ಷಣದಿಂದ ವಂಚಿತರಾಗಬಾರದು ವಿದ್ಯಾರ್ಥಿಗಳು. ಶಿಕ್ಷಣದಿಂದ ಸ್ವಲ್ಪನಾದ್ರೂ ಹಿಂದುಳಿದರೆ ಇವತ್ತು ಕುಟುಂಬದಿಂದ ಹಿಂದುಳಿದಂಗೆನೆ, ಒಂದು ಕುಟುಂಬ ಹಾಳಾಗುತ್ತೆ. ಇವತ್ತು ಎಷ್ಟು ಶಿಕ್ಷಣ ಇರುತ್ತೋ ಅಷ್ಟು ಇವತ್ತು ವಿದ್ಯಾರ್ಥಿಗಳನ್ನ ಬಲಪಡಿಸುವಂತ ಶಕ್ತಿ ಶಿಕ್ಷಣಕ್ಕಿದೆ. ಶಿಕ್ಷಣಕ್ಕೆ ಎಷ್ಟು ಮಟ್ಟದಲ್ಲಿ ಇದೆ ಅನ್ನೋದು ಇವ್ರ ಕೈಯಲ್ಲಿ ಬೋಧನೆ ಕೇಳಿ ಬೆಳೆದಂತ ಹಲವಾರು ಉದಾಹರಣೆಗಳಿದಾವೆ, ನಾನು ಆಗ್ಲೇ ಹೇಳ್ದಂಗೆ. ಸೊ ಇವತ್ತು ಇವ್ರ ಕಚೇರಿಗೆ ನಮ್ಮ ಸಂಪಾದಕರು ಭೇಟಿ ಕೊಟ್ಟಾಗ ತುಂಬಾ ಅದ್ಭುತವಾದ ಚಿತ್ರಣ ಆಲ್ರೆಡಿ ಹಿಂದ್ಗಡೆ ಬರ್ತಾ ಇರುತ್ತೆ, ತಾವು ನೋಡಿ. ಅದ್ಭುತವಾದ ಚಿತ್ರಣ. ಯಾವ್ದೋ ಒಂದು ಬುಕ್ ಸ್ಟಾಲ್ ಅಲ್ಲ, ಯಾವ್ದೋ ಒಂದು ಅಂಗಡಿ ಅಲ್ಲ, ಯಾವ್ದೋ ಒಂದು ಬಟ್ಟೆ ಶಾಪ್ ಅಲ್ಲ, ಯಾವ್ದೋ ಒಂದು ಹ್ಯಾಟ್ ಶಾಪ್ ಅಲ್ಲ. ಎಷ್ಟು ಅದ್ಭುತ ಅಲ್ವಾ ಇದೆಲ್ಲ? ಇಂಥ ಅದ್ಭುತಗಳಿಗೆ ನಾವೆಲ್ಲರೂ ನಿಜವಾಗ್ಲೂ ನಾವು ಸಾಥ್ ಕೊಡ್ಬೇಕು. ಯಾಕೆಂದ್ರೆ ಏನೇನೋ ಒಂದು ಭ್ರಷ್ಟಾಚಾರ ಮಾಡಿ ಏನೋ ಒಂದು 100 ರೂಪಾಯಿ ಕೊಟ್ಟು, ಒಂದು 10,000 ಕೊಟ್ಟು, ಏನೋ ಒಂದು ದೊಡ್ಡ ಕೊಟ್ಟರು ಟ್ರಾಕ್ ಬಿಟ್ಟು 1 ಲಕ್ಷ ಕೊಟ್ಟೋರ್ ತರ ಇರ್ತಾರೆ. ಇವತ್ತು ಸದಾ ಕಾಲ ಇವತ್ತು ವಿದ್ಯಾದಾನ ಮಾಡ್ತಾ ಇದ್ದಾರಲ್ಲ ಪಂಡಿತ್ ಪಾರುಷ್ನಾಥ್ ಉಪಾಧ್ಯಾಯವರು, ಎಷ್ಟು ಖುಷಿ ಪಡ್ಬೇಕು ನಾವು.
ಸೊ ಈ ವಿದ್ಯಾದಾನದಲ್ಲಿ ಹಲವಾರು ಎಲ್ಲ ಮಾಡ್ತಾ ಬಂದು ಸತತವಾಗಿ 30 ವರ್ಷ ಅಂತ ನಾನು ಹೇಳಿದ್ನಲ್ಲ. ಹಾಗಾಗಿ ಇವರು ಸುಮಾರು ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ದತ್ತುಗಳನ್ನ ತಗೊಂಡಿದ್ದಾರಂತೆ. ದತ್ತು ತಗೊಂಡ್ ಹೆಣ್ಮಕ್ಳಿಗೆ ಈಗ್ಲೂ ಕೂಡ ಎಲ್ಲಾ ಸಹಕಾರ ಮಾಡ್ತಾ ಇದ್ದಾರಂತೆ, ಮದ್ವೆನೂ ಮಾಡಿಕೊಟ್ಟಿದ್ದಾರಂತೆ. ಸುಮಾರು ಎಲ್ಲ ನೂರಾರು ಹಡದಲ್ಲಿ ಸುಮಾರು ಪ್ರತಿ ಒಂದು ಊರಲ್ಲಿನೂ ಇವರು ಶಿಷ್ಯಂದಿರಿದಾರಂತೆ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಇವರು ಶಿಷ್ಯಂದಿರಿದ್ದಾರೆ. ಅರ್ಥ ಯಾವ ಮಟ್ಟದಲ್ಲಿ ಇವರು ಬೆಳವಣಿಗೆ ಆಗಿದೆ. ಸೊ ಸ್ನೇಹಿತರೆ, ನಾನು ಬೇರೆ ಯಾವ್ದು ವಿಷಯ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಿದ್ದಾರೆ. ಆದ್ರೆ ನಾವು ಒಳ್ಳೆ ಮನಸ್ಸಿನಿಂದ ನೋಡ್ಬೇಕು ಅಷ್ಟೇ ಹೊರತು ಕೆಟ್ಟ ಮನಸ್ಸಿನಿಂದ ನೋಡಿದ್ರೆ ಅದು ಕೆಟ್ಟದ್ದೇ ಆಗುತ್ತೆ. ನಾವು ಒಳ್ಳೆ ಮನಸ್ಸಿನಿಂದ ನೋಡಿದ್ರೆ ಅದು ಒಳ್ಳೇದೇ ಆಗುತ್ತೆ. ಬೇರೆ ಉದಾಹರಣೆ ಅಲ್ಲ. ಒಳ್ಳೆಯವನು ಅಂದ್ರೆ ಅವ್ನು ಒಳ್ಳೆನ ಆಗೇ ಆಗ್ತಾನೆ. ಕೆಟ್ಟವನು ಅವ್ನು ಒಳ್ಳೆಯವನು ಮಾಡೋವನಿಗೆ ನೀವು ಕೆಟ್ಟವನು ಅಂದ್ರೆ ಅವ್ನು ಕೆಟ್ಟವನು ಆಗ್ತಾನೆ. ಇವತ್ತು ಸಮಾಜದ ಪರಿಸ್ಥಿತಿ ಈ ಮಟ್ಟದಲ್ಲಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ಸ್ನೇಹಿತರೆ, ತುಂಬಾ ಒಂದು ಅದ್ಭುತವಾಗಿ ಒಂದು ಸಿಂಪಲ್ ಆಗಿ ಹಾಗೆ ನಿಮ್ ಮುಂದೆ ಚರ್ಚೆ ಮಾಡ್ತಾ ಬಂದಿದ್ದೀನಿ. ಆದ್ರೆ ಇವ್ರ ಕೆಲಸಗಳು ದಿನನಿತ್ಯ ಬುಕ್ ಪೆನ್ನು ನೋಟ್ಬುಕ್ಸು, ಏನೇನು ಹಾಸ್ಟೆಲ್ ವ್ಯವಸ್ಥೆ, ಏನೋ ಓಡಾಟದಿಂದ ಮಾಡ್ತಾ ಇದಾರಲ್ರಿ ಮನುಷ್ಯ. ಏನಿದೆ ಅಲ್ಲ ಇಂಥ ಒಂದು ಅದ್ಭುತವಾದ ವ್ಯಕ್ತಿಗಳನ್ನ ನಿಜವಾಗ್ಲೂ ಇವತ್ತು ಭೂಮಿ ಮೇಲೆ ಇದಾರಲ್ಲ, ಇವತ್ತು ಈ ತರ ಕೆಲಸಗಳನ್ನ ಅದ್ರ ಮಧ್ಯೆ ಸಮಾಜದಲ್ಲಿ ಏಳು ಬೀಳು ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ಆದ್ರೂ ಇನ್ನೂವರೆಗೂ ಮುಂದುವರ್ತಾ ಇದಾರಲ್ಲ, ಇದು ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥದ್ದು, ನಾವು ಖುಷಿ ಪಡುವಂಥದ್ದು. ಯಾಕೆಂದ್ರೆ ಬೇರೆ ಯಾರನ್ನು ನೋಡಿ ಕಲಿಬೇಕಾಗಿಲ್ಲ, ನಾವು ಪುಸ್ತಕಗಳನ್ನ ನೋಡ್ಬೇಕಾಗಿಲ್ಲ, ಅದನ್ನ ಓದೋಕ್ ಸಮಯ ಇಲ್ಲ ಅಂದ್ರು ಅವ್ರ ನಡೆ ನುಡುವಳಿಕೆಗೆ ಅವ್ರು ಮಾಡಿರೋ ಕೆಲಸಗಳನ್ನ ಕೇಳಿ ನಾವು ಬದುಕೋಣ, ಉಳಿಯೋಣ. ಇಂಥ ಅದ್ಭುತ ವಿಚಾರಗಳಲ್ಲ, ಇಂಥ ದಾನವನ್ನ ಮಾಡ್ತಾ ಇದ್ದಾರಂದ್ರೆ ನಾವೆಲ್ಲರೂ ಅವ್ರಿಗೆ ಸಹಕಾರ ಸಪೋರ್ಟ್ ಆಗೋಣ, ಮುಂದುವರ್ಸೋಣ ಸ್ನೇಹಿತರೆ. ಇವತ್ತು ಪಂಡಿತ್ ಪಾರಿಶ್ನಾಥ್ ಉಪಾಧ್ಯಾಯ ಅವ್ರ ಬಗ್ಗೆ ನಾನು ಸಿಂಪಲ್ ಆಗಿ ಒಂದು ಚರ್ಚೆ ಮಾಡಿದೆ ಅಷ್ಟೇ. ಅನ್ನೋದಕ್ಕಿಂತ ವಿಷಯ ಈ ತರ ಒಬ್ಬ ವ್ಯಕ್ತಿ ಇದ್ದಾರೆ ಅನ್ನೋದು ನಾನು ಹೇಳಿದೆ ಸ್ನೇಹಿತರೆ. ಈ ವ್ಯಕ್ತಿ ಬಗ್ಗೆ, ಈ ಪಂಡಿತ್ ಪಾರಿಶ್ನಾಥ್ ಉಪಾಧ್ಯಾಯ ಹಾಗೂ ಅವರ ಸುಸಂಸ್ಕೃತ ಸೇವಾ ಮಂಚ್ ಸಂಸ್ಥೆ ಬಗ್ಗೆ ತಮಗೆಲ್ಲ ಏನ್ ಅನ್ಸುತ್ತೆ, ಹಾಗೂ ತಮ್ಮ ವಿದ್ಯಾರ್ಥಿಗಳು ಯಾರಿದ್ದಾರೆ ಎಲ್ರೂ ನೋಡಿ ಖುಷಿ ಪಡಿ, ಮುಂದಿನ ಒಂದು ಯಾವ್ದಾದ್ರು ಇನ್ನೂ ಸ್ವಲ್ಪ ನಾವು ರಿಸರ್ಚ್ ಮಾಡಿ ಏನೆಲ್ಲ ಕಾರ್ಯ ಕೆಲಸಗಳನ್ನ ನೋಡಿ ಮತ್ತೊಂದು ತಮ್ಗೆ ನಾನು ಎಪಿಸೋಡ್ ಅನ್ನ ತಿಳಿಸ್ತೀನಿ ಸ್ನೇಹಿತರೆ. ಇವತ್ತು ನಾವು ಪಂಡಿತ್ ಪಾರಿಶ್ನಾಥ್ ಉಪಾಧ್ಯಾಯ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ, ಅವರ ಚಿತ್ರಗಳನ್ನ ನೋಡಿದ್ರಿ, ಹಿಂದ್ಗಡೆ ಬರುವಂತದ್ದು. ಸೊ ತಮಗೆಲ್ಲ ಅದೇನು ಅಂತಾರಲ್ಲ ಹಿರಿಯರು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತೇಳಿ. ಸೊ ಆ ತರನ ಆದಾಗ ಒಬ್ಬ ವ್ಯಕ್ತಿಯ ಚಿತ್ರಣ ಬಂದಾಗ, ಒಂದು ಸಮಾಜಕ್ಕೆ ಒಂದು ಉನ್ನತ ವ್ಯಕ್ತಿಯನ್ನ ಸಿಕ್ಕಾಗ ಅವರನ್ನ ಬಳಸ್ಕೊಳ್ಳುವಂತ ಕೆಲಸಗಳನ್ನ ಮಾಡೋಣ, ಅವ್ರ ಕಡೆ ಬರುವಂತ ವಿದ್ಯೆಯನ್ನ ತಗೋಣ, ಅವ್ರ ಕಡೆ ಸಲಹೆಗಳನ್ನ ತಗೊಳ್ಳೋಣ ಅಂತ ಹೇಳಿ ಇವತ್ತಿನ ಈ VMTV ಕಾರ್ಯಕ್ರಮಕ್ಕೆ ನಾನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ದೆ ಸ್ನೇಹಿತರೆ. ಇದೇ ತರ ಮತ್ತೊಂದು ಒಬ್ಬ ವ್ಯಕ್ತಿಯ ಪರ ತಮ್ಮಲ್ಲಿ ಯಾರಾದ್ರೂ ವ್ಯಕ್ತಿಗಳು ಇದೇ ತರ ಇದ್ರೆ ನಮ್ಮ ಸಂಸ್ಥೆಗೆ ಅಂದ್ರೆ ನಮ್ಮ VNT ಕರ್ನಾಟಕಕ್ಕೆ ನೀವು ಸಂಪರ್ಕಿಸಿ, ಖಂಡಿತವಾಗ್ಲೂ ಅವ್ರನ್ನು ಕೂಡ ನಾವು ಮಾತಾಡಿಸ್ತೀವಿ ಸ್ನೇಹಿತರೆ. ಬೇರೆ ಯಾವ್ದು ವಿಷಯ ಅಲ್ಲ ಸ್ನೇಹಿತರೆ. ಇವತ್ತಿನ ಈ VMTV ಕರ್ನಾಟಕದ ಒಂದು ವಿಶೇಷ ಒಂದು ಸಂದೇಶ ಕೊಡಕ್ ಬಂದಿದ್ದೀನಿ. ಮತ್ತೊಂದು ಇವ್ರದೇ ಆದಂತ ಮತ್ತೊಂದು ವಿಷಯವನ್ನ ಮತ್ತೆ ನಾನು ಚರ್ಚೆ ಮಾಡಕ್ ಬರ್ತೀನಿ ಸ್ನೇಹಿತರೆ. ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ VMTV ಮೇಲೆ ಇರ್ಲಿ, ಯಾಕೆಂದ್ರೆ ಅದೇ ನಮ್ಗೊಂದು ಅಸ್ತ್ರ, ಯಾಕೆಂದ್ರೆ ಇರೋದನ್ನ ನಾವು ನೇರವಾಗಿ ಇರೋ ಸ್ನೇಹಿತರೆ. ಹಾಗಾಗಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಸಂಪಾದಕ ಮಂಜುನಾಥ್ JK. ನಮಸ್ಕಾರ.